ಸೊ ಇವತ್ತು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇವತ್ತು ಬಂದು ನೋಡ್ತೀನಿ ನಾನು ಬಾರ್ದು ಎಲ್ಲ ಥರ ನಾಲೆಜ್ ಇರಬೇಕು ಅನ್ನೋದು ಒಂದು ನಮ್ಮದು ಮೈಂಡ್ಸ್. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದು ಕೂತಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗ್ತಾಯಿದೆ. ಸೊ ಹಾಗಾಗಿ ಇವಾಗ ನಾನು ನಮ್ಮನೆಗೆ ಹೋಗಿದ್ದೆ ನಿನ್ನೆ ನೈಟು ಫಂಕ್ಷನೆಲ್ಲ ಮುಗಿಸ್ಕೊಂಡು. ಬಟ್ ಏನಂದರೆ, ಸೊ ಇವತ್ತು ನಮ್ಮ ಅಣ್ಣನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವರು ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲೇ ನಮ್ಮ ಅಣ್ಣನ ಮನೆಗೆ ಸ್ಟೇ ಆಗಿದ್ದರು. ಬಟ್ ನಾನೊಬ್ಬಳೆ ಮಾತ್ರ ನಮ್ಮ ಮನೆಗೆ ಹೋಗಿದ್ದೆ. ಹಾಗಾಗಿ ಸೊ ನಾನು ರೆಡಿಯಾಗಿ ಬೆಳಗ್ಗೆ ಎದ್ದು ಬರಬೇಕಾದ್ರೆ ಇಷ್ಟೊತ್ತನ ಆಯಿತು. ಸೊ ಇವತ್ತು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇವತ್ತು ಬಂದು ನೋಡ್ತೀನಿ ನಾನು. ಅಮ್ಮು ಅಪ್ಪು ನೋಡಿ ಮಣ್ಣು ಆಡ್ತಾ ಇದ್ದಾರೆ. ಇದೊಂದು ಖಾಲಿ ಸೈಟ್ ಇದೆಯಲ್ಲ, ಇಲ್ಲಿ ಬಂದರು ಅಂದರೆ ಮಣ್ಣು ಆಡ್ತಾರೆ. ಬಟ್ ಆಡಲಿ, ಎಲ್ಲನೂ ಇಂಪಾರ್ಟೆಂಟೇ. ಮಣ್ಣು ಆಡೋದು, ಕೆಸರು ಆಡೋದು, ಸೊ ಎಲ್ಲನೂ ಒಳ್ಳೆಯದೇ. ನಾನು ಯಾವುದೂ ಬೇಡ ಅಂತ ಹೇಳಲ್ಲ. ಬಟ್ ಅವರು ಆಡ್ತಾಯಿದ್ರು. ಹಾಗಾಗಿ ಸೊ ನಾನಿವಾಗ ಬಂದಿದ್ದೀನಿ. ಇನ್ನೂ ಒಂದೇನೆಂದರೆ, ತುಂಬ ತಲೆ ನೋಯ್ತಾ ಇದೆ ಬೆಳಗ್ಗೆ ಅಂತಂದರೆ 3-4 ಡೇಸಿಂದ ನನಗೆ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡ್ತಾ ಇರೋ ಹಾಗೆ ಫೀಲ್ ಆಗ್ತಾಯಿದೆ. ಹಾಗಾಗಿ ಧ್ವನಿ ಕೂಡ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಸೊ ಇವತ್ತು ಮಾರ್ನಿಂಗಿಂದ ಇಲ್ಲಿಂದ ಸ್ಟಾರ್ಟು. ಸೊ ಇವತ್ತು ನಾನು ಇದು ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಏನಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ, ಆಯ್ತಾರ ಅಮಾವಾಸ್ಯೆ ಆಗಿರೋದ್ರಿಂದ, ಸೊ ಎಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಸೊ ಮನೆಗೆ ಬರ್ತೀವಿ. ಬನ್ನಿ ಫ್ರೆಂಡ್ಸ್, ಇನ್ನು ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನಮ್ಮ ಅಮ್ಮನ ಮಗಳು ಕೂಡ ಸೈಕಲ್ ಆಡ್ತಾಯಿದ್ಲು. ಇಲ್ಲಿ ಮಕ್ಕಳು ನೋಡಿ, ಖಾಲಿ ಸೈಟ್ ಇದೆ ಅಂತ ಹೇಳ್ಬಿಟ್ಟು ಇವ್ರದ್ದೇ ಸಾಮ್ರಾಜ್ಯ ಆಗಿಬಿಟ್ಟಿದೆ. ಆ್ಯಂಡ್ ಮಣ್ಣು ಆಡೋದು, ಸೊ ಕಲ್ಲುಗಳು ಆಡೋದು ತುಂಬ ಜಾಸ್ತಿ. ಏನೋ ಒಂದಂದರೆ ಅಲ್ಲೇನೂ ಗಿಡಗಳಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೀನಿ ಆಡೋದಕ್ಕೆ. ಇನ್ನು ಅವರು ಕೂಡ ಆಟ ಮುಗಿಸ್ಕೊಂಡು ಮೇಲ್ಗಡೆ ಬರ್ತಾರೆ. ಇನ್ನು ಬಂದು ನೋಡ್ತೀನಿ, ಇವ್ರದ್ದಂತೂ ಫುಲ್ ಮಾತು ನಡೆದಿತ್ತು. ಆ್ಯಂಡ್ ಮನೆಯಲ್ಲಿದ್ದರೆ ಕೆಲಸ ಇರಲಿಲ್ಲ ಅಂತಂದರೆ ಮಾತುಗಳು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಹಾಗಾಗಿ ಸೊ ನಾವು ಹೋಗೋದು ದೇವಸ್ಥಾನಕ್ಕಾಗಿರೋದ್ರಿಂದ ಸೊ ನಾನು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಸೊ ಇವ್ರನ್ನ ಸಮಾಧಾನ ಪಡಿಸಿ ಆಮೇಲೆ ರೆಡಿ ಆಗಿ ಬನ್ನಿ, ಬೇಗ ಟೈಮ್ ಆಗಿಬಿಡುತ್ತೆ. ಇವಾಗಲೇ 10 o'clock ಜಾಸ್ತಿನೇ ಆಗ್ತಾಯಿದೆ. ಆ್ಯಂಡ್ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ನಾವು ಇನ್ನು ಮನೆಗೆ ಬರಬೇಕು ಅಂದರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಮಕ್ಕಳು ದೇವಸ್ಥಾನ ಅಂದರೆ ಜಾಸ್ತಿ ಇಷ್ಟಪಡೋದಿಲ್ಲ. ಇನ್ನು ಆಟ ಆಡೋದಕ್ಕೆ ಅಂದರೆ ಇಷ್ಟಪಡ್ತಿರ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡಿ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಸೊ ಇವರು ರೆಡಿ ಆಗಿದ್ರು ಅಷ್ಟೊತ್ತಿಗೆ. ಇನ್ನು ಮಕ್ಕಳು ಕೂಡ ಮೇಲ್ಗಡೆ ಬಂದಿದ್ದರು. ಸೊ ಇವ್ರನ್ನ ಕರ್ಕೊಂಡು ಇವಾಗ ದೇವಸ್ಥಾನಕ್ಕಂತ ಹೊರಟಿದ್ದೀವಿ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಹೋಗಬೇಕಾದ್ರೆ ಇನ್ನೂ ಕೆಲವೊಂದು ಆಟ ಆಡಿಸ್ತೀವಿ ಅಂತ ಕೂಡ ಹೇಳಿ ಕರ್ಕೊಂಡು ಹೋಗಿರ್ತೀವಿ. ಯಾಕಂದರೆ ಮಕ್ಕಳಿಗೆ ಒಂದೇ ಥರ ನಾಲೆಜ್ ಇರಬಾರ್ದು, ಎಲ್ಲ ಥರ ನಾಲೆಜ್ ಇರಬೇಕು ಅನ್ನೋದು ಒಂದು ನಮ್ಮದು ಮೈಂಡ್ಸೆಟ್ಟು. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಎಲ್ಲನೂ ಸಲೀಸಾಗುತ್ತೆ ಆ್ಯಂಡ್ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಸೊ ಇವ್ರನ್ನ ಕರ್ಕೊಂಡು ಅಣ್ಣನ ಕಾರಿಂದ ದೇವಸ್ಥಾನಕ್ಕೆ ಹೊರಟಿದ್ವಿ. ಅಣ್ಣನ ಕಾರು ಹತ್ಕೊಂಡು ಆ್ಯಂಡ್ ಅವರು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಇನ್ನು ಅಪ್ಪು ಅಂತೂ ಮುಂದ್ಗಡೆ ಕೂತ್ಕೊಂಡಿದ್ದ, ಇನ್ನು ಮಿಕ್ಕಿದವರು ಹಿಂದ್ಗಡೆ ಕೂತ್ಕೊಂಡಿದ್ರು. ಬಟ್ ಇಲ್ಲಿ ಹತ್ರದಲ್ಲೇ ಇರೋದ್ರಿಂದ ಸೊ 1-2 ಕಿಲೋಮೀಟರ್ನೂ ಆಗಿರಲಿಲ್ಲ ಅಂತ ಅನಿಸುತ್ತೆ, ಕಡಿಮೆನೇ ಇದೆ. ಹೋಗಿ ಬರೋಣ ಅಂತ ಭಾಳ ದಿನ ಆಯಿತು ಹೋಗಿರಲಿಲ್ಲ ನಾವು ಕೂಡ. ಬಟ್ ಮನೆ ಫ್ಯಾಮ್ಲಿ ಅಂತ ಬಂದಾಗ ದೇವಸ್ಥಾನ ಅಥವಾ ಪಾರ್ಕು ಈ ಥರ ಹೊರಗಡೆ ಹೋಗೋದು ನಮಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಟೈಮ್ ಕೂಡ ತುಂಬ ಇತ್ತು. ಆ್ಯಂಡ್ ಇನ್ನೂ ಒಂದಂದರೆ ಯಾರಿಗೂ ಕೆಲಸ ಇರಲಿಲ್ಲ. ಹಾಗಾಗಿ ಅಮಾವಾಸ್ಯೆ ಬೇರೆ ಇತ್ತಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಕೆಲವೊಂದು ಟೈಮ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಟೈಮ್ ಕಲ್ತಿರಲ್ಲ. ಕೆಲವೊಂದು ಟೈಮ್ನಲ್ಲಿ ಟೈಮ್ನೂ ಇರೋದಿಲ್ಲ, ಏನೂ ಇರೋಲ್ಲ, ಆಟೋಮೆಟಿಕ್ಕಾಗಿ ಎಲ್ಲ ಕೂಡಿ ಬಂದಿರುತ್ತೆ. ಎಷ್ಟು ಜನ ನಾವು ದೇವಸ್ಥಾನಕ್ಕೆ ಹೋಗೇ ಇಲ್ಲ ಒಟ್ಟಿಗೆ ಸೇರಿಕೊಂಡು. ಫಾರ್ ದ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಆ್ಯಂಡ್ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ಬಂದುಬಿಟ್ಟು ಕೋರಂಟಿ ಹನುಮಾನ್ ಅಂತೇಳ್ಬಿಟ್ಟು ಗುಲ್ಬರ್ಗದಲ್ಲಿ ದೇವಸ್ಥಾನ ಫೇಮಸ್ ಇದೆ. ಬಟ್ ಎಲ್ಲ ಜನರು ಬರ್ತಿರ್ತಾರೆ. ನಾನು ಇಲ್ಲಿಗೆ ಬಂದು 1.5 year ಆದ್ರೂ ಕೂಡ ಒಂದು ಸಾರಿನೂ ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ ನಾನು.
ಯಾಕಂದರೆ ಇಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ ರೂಟ್ ಎಲ್ಲ ಬೇರೆ ಬೇರೆ ಇದೆ. ಸೊ ಒಬ್ಬಳೇ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಕೆಲವೊಂದು ಟೈಮ್ ಬಿಟ್ಟಿರ್ತೀನಿ, ಕೆಲವೊಂದು ಟೈಮ್ ಬರಬೇಕಂದಾಗ ಕೆಲಸಗಳಿರುತ್ತೆ, ಅವ್ರದ್ದು ಆಫೀಸ್ ವರ್ಕ್ ಇರುತ್ತೆ, ಆ್ಯಂಡ್ ಮಕ್ಕಳದ್ದು ಸ್ಕೂಲ್ ಇರುತ್ತೆ. ಸೊ ಈ ಥರ ಎಲ್ಲ ಟೈಮ್ಗಳು ಕಲಿಬೇಕು ಅಂದರೆ ಸ್ವಲ್ಪ ರೇರು. ಇವಾಗ ಒಟ್ಟಿಗೆ ಟೈಮ್ ಕಲ್ತಿರೋದ್ರಿಂದ ಬಂದಿದ್ದೀವಿ. ಬನ್ನಿ ನೋಡೋಣ. ನಾನು ಕೂಡ ನೋಡಿಲ್ಲ ದೇವಸ್ಥಾನ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬ ಜನ ನೋಡ್ತಾರೆಲ್ಲ ಹೇಳ್ತಿರ್ತಾರೆ. ಸೊ ಸತ್ಯವಂತ ದೇವಸ್ಥಾನ ಅಥವಾ ಅವ್ರವ್ರ ನಂಬಿಕೆ ಅವ್ರವ್ರಿಗೆ ಬಿಟ್ಟಿದೆ ಅಲ್ವಾ. ಹಾಗಾಗಿ ಸೊ ನೋಡೋಣ, ನಾನು ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಪ್ಲೇಸ್ ಮಾತ್ರ ತುಂಬ ದೊಡ್ಡದಿದೆ, ಆ್ಯಂಡ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ, ನೀರಿಂದು ವ್ಯವಸ್ಥೆ ಇದೆ. ಒಳಗಡೆ ಎಲ್ಲ ಶಾಪ್ಗಳಿದೆ ಅಂತ ಅನಿಸುತ್ತೆ, ಯಾಕಂದರೆ ಕಾಯಿ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಇಲ್ಲೆಲ್ಲಿ ಇರಲಿಲ್ಲ. ಇನ್ನೊಂದು ಸ್ವಲ್ಪ ನಾನು ಕಾಯಿ ಒಡೆಯೋದಕ್ಕಿಂತ ದೇವಸ್ಥಾನ ಹುಂಡಿ ಒಳಗಡೆ ದುಡ್ಡು ಹಾಕಿನೇ ಅಭ್ಯಾಸ. ಆಲ್ಮೋಸ್ಟು 90% ದುಡ್ಡು ಹಾಕಿರ್ತೀನಿ, ಎಲ್ಲೋ 1% ಮಾತ್ರ ಕಾಯಿಯನ್ನು ಒಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ದೇವಸ್ಥಾನ ನೋಡಿ, ಒಳಗಡೆ ಈ ಥರ ಇದೆ ನೋಡಿ ಎಂಟ್ರನ್. ಇದು ತುಂಬ ಸ್ಪೇಸ್ ಇದೆ. ಎಷ್ಟು ಸ್ಪೇಸ್ ಇದೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಏನೋ ಚಿಕ್ಕದು ಇರ್ಬೋದು ಹೋಗ್ತಾ ಹೋಗ್ತಾ ಒಳಗಡೆ ಅಂತ ಅಂದ್ಕೊಂಡೆ. ನಾನು ಹೋಗ್ತಾ ಹೋಗ್ತಾನೆ ತುಂಬ ಸ್ಪೇಸಿ ಜಾಗ ಇದೆ. ಸೊ ಫಸ್ಟಿಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಕೋರಂಟಿ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಜನರು ಬರ್ತಿರ್ತಾರಂತೆ. ನಾನು ಕೂಡ ಕೇಳಿದ್ದೀನಿ. ಹಾಗಾಗಿ ಸೊ ನಾನು ಫಸ್ಟ್ ಟೈಮ್ ಬಂದಿರೋದಲ್ಲ, ಹಾಗಾಗಿ ಬನ್ನಿ ನಮಸ್ಕಾರ ಮುಗಿಸ್ಕೊಂಡು ಅದಾದಮೇಲೆ ಸಿಗೋಣ. ಫ್ರೆಂಡ್ಸ್, ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆ ಬಂದು ಕೂತಿದ್ದೀವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ರಾಯಿತು ಅಂತ ಹೇಳ್ಬಿಟ್ಟು ಕೆಲವೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ಒಳಗಡೆ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಅಲೋವ್ ಇರಲಿಲ್ಲ. ಪೂಜೆ ಬೇರೆ ನಡೀತಾ ಇತ್ತು, ಇನ್ನು ಡಿಸ್ಟರ್ಬೆನ್ಸ್ ಬೇಡ ಅಂತ ಅಂದ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಸೊ ಯಾರೆಲ್ಲ ಬರ್ತೀರಾ ಅಥವಾ ಈ ದೇವಸ್ಥಾನ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ಆ್ಯಂಡ್ ಬಂದರೆ ತುಂಬಾ ಒಳ್ಳೆಯದು. ಇನ್ನೂ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ಇನ್ನು ಈ ಕಡೆ ನೋಡಿದ್ರೆ ಒಂದು ಆಂಜನೇಯದು ಮೂರ್ತಿ ಇದೆ. ಒಳಗಡೆ ಅಲೋವ್ ಇರಲಿಲ್ಲ, ಗೇಟ್ ಹಾಕಿಬಿಟ್ಟಿದ್ರು. ಇನ್ನೊಂದು ತುಂಬ ಸ್ವಲ್ಪ ಗಲೀಜು ಕೂಡ ಇತ್ತು, ಇನ್ನೂ ಅಷ್ಟೊಂದು ಕ್ಲೀನ್ ಏನು ಮಾಡಿಸಿಲ್ಲ. ಬಟ್ ಮುಂದೆ ಡೆವಲಪ್ಮೆಂಟ್ ಆಗೋದಿದೆ ಅಂತ ಅನಿಸುತ್ತೆ, ಯಾಕಂದರೆ ಅಲ್ಲಿನ ಕೆಲವೊಂದು ವಸ್ತುಗಳನ್ನು ಅಷ್ಟೇ ಬಿಟ್ಟಿದ್ರು. ಸೊ ಈ ಥರ ಇದೆ ನೋಡಿ. ಒಂಥರ ಫೋಟೋ ತೆಗೆಸ್ಕೊಳ್ಳೋರು ಅಥವಾ ಏನೋ ಕೆಲವೊಂದು ಶೂಟಿಂಗ್ ಎಲ್ಲ ಚಿಕ್ಕದು ಶೂಟಿಂಗ್ ಮಾಡ್ಕೊಳ್ಳೋರಿಗೆ ತುಂಬ ಅನುಕೂಲ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ. ಎಷ್ಟು ಸ್ಪೇಸಿ ಇದೆ ಅಂದರೆ ಸಿಕ್ಕಾಪಟ್ಟೆ ಸ್ಪೇಸ್ ಇದೆ, ಬಟ್ ಕಾಣಿಸಲ್ಲ ಕಣ್ಣಿಗೆ. ಬರ್ತಾ ದಾರಿಯಲ್ಲಿ ಫಸ್ಟ್ ಸ್ಟಾರ್ಟಿಂಗು ಚಿಕ್ಕದಂತ ಅನಿಸುತ್ತೆ, ಒಳಗಡೆ ಬಂದ ಮೇಲೆ ಗೊತ್ತಾಗುತ್ತೆ ತುಂಬ ದೊಡ್ಡದಿದೆ ಅಂತ ಹೇಳ್ಬಿಟ್ಟು. ಇನ್ನು ಒಳಗಡೆ ಕೂಡ ಕೆಲವೊಂದು ಶಾಪ್ಗಳೆಲ್ಲ ಇದೆ. ಏನಾದರೂ ಚಿಕ್ಕ ಪುಟ್ಟದು ಇಲ್ಲಿರುವಂಥ ಮಟೀರಿಯಲ್ ತೊಗೊಂಡು ಹೋಗಬೇಕು, ಆಂಜನೇಯದು ಮೂರ್ತಿ, ವಿಗ್ರಹ ಆ್ಯಂಡ್ ಕುಂಕುಮ, ಬತ್ತಿ ಇವೆಲ್ಲ ತೊಗೊಂಡು ಹೋಗಬೇಕು ಅಂದರೆ ಒಳಗಡೆ ಒಂದು ಶಾಪ್ ಇದೆ. ಆ್ಯಂಡ್ ಇಲ್ಲಿ ರಥ ಕೂಡ ಇದೆ, ತೋರಿಸಿದ್ದೀನಲ್ವ, ಚಿಕ್ಕದು 2 ರಥ ಇದೆ. ಅದನ್ನು ಕೂಡ ಮುಗಿಸ್ಕೊಂಡು ನಮಸ್ಕಾರ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಾವು ಬಂದಿರೋದು ಗುಲ್ಬರ್ಗದಲ್ಲಿರುವಂತಹ ಶರಣ ಬಸವೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಇದು ಅಂತೂ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಇದು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಇಲ್ಲಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಅಂತ ಅನ್ಕೋತೀನಿ. ಅಂದರೆ ಅಲ್ಲಿ ಕ್ಯೂ ಎಲ್ಲ ಇತ್ತು ಮುಂದ್ಗಡೆ. ಈ ಕಡೆ ನೋಡಿದ್ರೆ ಎಲ್ಲ ಸ್ವಲ್ಪ ಸ್ಪೇಸ್ ಆಗಿದೆಯಲ್ಲ, ಖಾಲಿ ಅಂತ ಅನಿಸುತ್ತೆ. ಬಟ್ ಮುಂದ್ಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು. ಇನ್ನು ನಾವು ಕೂಡ ಕಾಯಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಕಾಯಿನಾದರೂ ಒಡಿಬೇಕು. ಸೊ ಒಡಿಬಾರ್ದು ಅಂತೇನಿಲ್ಲ. ಕೆಲವೊಂದು ಹೂಗಳೆಲ್ಲ ತೊಗೊಂಡಿದ್ವಿ. 2 ಕಾಯಿಗೆ ಹೂಗೆ ಸೇರಿಬಿಟ್ಟು ಒಂದು ಬುಟ್ಟಿಗೆ 100 ರೂಪೀಸ್ ಏನೋ ತೊಗೊಳ್ತಾರೆ. ಸೊ ಫಸ್ಟ್ ಟೈಮ್ ಬಂದಿರೋದ್ರಿಂದ ಹಾಗಾಗಿ ಕಾಯಿ ಹೊಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇನ್ನೊಂದು ಏನಂದರೆ ಇಲ್ಲಿ ಕ್ಯೂ ನೋಡಿಬಿಟ್ಟು ನನಗಂತೂ ಫುಲ್ ತಲೆ ಚಕ್ರ ಬಂದುಬಿಡುತ್ತೆ. ನಿಂತ್ಕೊಳ್ಳೋದಂದರೆ ಆಗಲ್ಲ ನನಗೆ. ಡೈರೆಕ್ಟಾಗಿ ಅಮೌಂಟ್ ಕೊಟ್ಟು ಒಳಗಡೆ ಬಿಟ್ಟರೆ ತುಂಬ ಈಸಿ ಆಗೋದು.
ಬಟ್ ಆ ಥರ ಏನು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಕ್ಯೂ ನಿಂತ್ಕೊಂಡು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಲೈನಿಗೆ ಬಂದುಬಿಟ್ವಿ. ನಾನಂತೂ ಲೈನಿಗೆ ನಿಂತ್ಕೊಂಡಿದ್ನಂದರೆ ಒಂದು 5 ನಿಮಿಷ ನಿಂತ್ಕೋತೀನಿ, 10 ನಿಮಿಷ ಕೂತ್ಕೋತೀನಿ, 5 ನಿಮಿಷ ನಿಂತ್ಕೋತೀನಿ, 10 ನಿಮಿಷ ಸೈಡಿಗೆಲ್ಲಾದರೂ ಸ್ಪೇಸ್ ಇತ್ತು ಅಂದರೆ ಕೂತ್ಕೊಂಡ್ಬಿಡ್ತೀನಿ. ಬಟ್ ನಿಲ್ಲಕ್ಕಂತೂ ಆಗೋದೇ ಇಲ್ಲ. ಸೊ ನೀರು ಕೂಡ ಅಲ್ಲಿ ವ್ಯವಸ್ಥೆ ಇದೆ, ನೀರು ಕೂಡ ಕುಡಿಬೋದು. ಯಾಕಂದರೆ ನಿಂತ್ಕೊಂಡು ಕಾಲು ನೋವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರುತ್ತೆ. ಇನ್ನು ಅದಾದಮೇಲೆ ಒಳಗಡೆ ಬಂದ್ವಿ. ಒಳಗಡೆ ಬಂದು ಪೂಜೆ ಮುಗಿಸ್ಕೊಂಡು ಅಲ್ಲಿ ಪೂಜೆ ಮಾಡಿರುವಂಥ ಹಾರನ ಒಂದು ರಿಪೀಟಾಗಿ ತೊಗೊಂಡೆ ನಾನು. ಗಾಡಿಗಾಗುತ್ತೆ, ಇವತ್ತು ಅಮಾವಾಸ್ಯೆ ಇದೆ, ಒಳ್ಳೆಯದು ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ಕಾಯಿ ಹೊಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡ್ ಇದೆ, ಬರೋರಿಗೆ ಲೆಫ್ಟಿಗೆ ಆಗ್ಬೋದು. ಇಲ್ಲಿ ಕಾಯಿ ಹೊಡ್ಕೊಂಡ್ವಿ. ಅದಾದಮೇಲೆ ಒಂದು ರೌಂಡ್ ಹಾಕಿದ್ವಿ. ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನು ಬೆಳಿಗ್ಗೆ ಏನು ತಿಂಡಿ ತಿಂದಿರಲಿಲ್ಲ ನಾನು, ಸ್ವಲ್ಪ ಹೊಟ್ಟೆ ಸರಿ ಇಲ್ಲ ಅಂತೇಳ್ಬಿಟ್ಟು. ಸೊ ಇಲ್ಲಿ ಅನ್ನಪ್ರಸಾದ ಇದೆ. ಆ್ಯಂಡ್ ದೇವಸ್ಥಾನದೊಳಗಡೆ ನಾನು ಕೂಡ ನೋಡಿರಲಿಲ್ಲ ಮನೆ ಒಳಗಡೆ ಹೆಂಗಿದೆ ಅಂತೇಳ್ಬಿಟ್ಟು. ಬಹಳ ವರ್ಷಗಳಾಯಿತು ನಾನು ಇಲ್ಲಿ ಬಂದಿರೋದು. ಸೊ ಈ ಕಡೆ ಬಂದುಬಿಟ್ಟು ಈ ಥರ ಎಲ್ಲ ಅವ್ರದ್ದು ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಆ ಓಟ್ಸ್ ಎಲ್ಲ ಅನಿಸುತ್ತೆ ಏನಾದರೂ ಗಿಫ್ಟ್ ಕೊಟ್ಟಿರ್ತಾರಲ್ಲ ಅವರಿಗೆ. ಸೊ ಅದೆಲ್ಲ ಇಟ್ಟಿದ್ದರು ಈ ಕಡೆ ಮತ್ತು ಲೆಫ್ಟು ರೈಟು. ಇನ್ನು ಅದಾದಮೇಲೆ ಒಳಗಡೆ ಒಂದು ವಿಗ್ರಹನ ಮಾಡಿಸಿದ್ರು. ಬಟ್ ಅಲ್ಲಿ ಫೋಟೋಸ್ ವೀಡಿಯೋಸ್ಗೆ ಏನೂ ಅಲೋ ಇರಲಿಲ್ಲ. ನಾವೇನೇ ಮಾಡಿಕೊಂಡ್ರೂ ಹೊರಗಡೆನೇ ಮಾಡ್ಕೋಬೇಕು. ಹಾಗಾಗಿ ಅಲ್ಲೇನೂ ಮಾಡೋಕ್ಕೆ ಹೋಗಲಿಲ್ಲ ನಾನು. ನಮಸ್ಕಾರ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದಕ್ಕಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಒಳಗಡೆ ಅಂತೂ ಪ್ಲೇಟೇ ಸಿಗ್ತಾಯಿಲ್ಲ. ಇನ್ನೂ ಒಂದು ಬೇಡ ಬಿಡು ನಾವು ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಅನ್ನದ ಋಣ ಅಂತೀವಲ್ಲ, ಸಿಗಬೇಕು ಅಂತ ಇದ್ದರೆ ಯಾವ ಮೈಲಾದರೂ ಸಿಕ್ಕೇ ಸಿಗುತ್ತಂತೆ. ಹಾಗಾಗಿ ಅದು ಅನ್ನದ ಋಣ ಅಂತೀವಲ್ಲ, ಅದು ಹಣೆ ಬರದಲ್ಲಿ ಬರೆದಿರಬೇಕು, ಆವಾಗಲೇ ಸಿಗೋದು. ನಾವು ಊಟ ಬೇಡ ಹೋಗೋಣ ಅಂತ ಅಂದ್ಕೊಂಡಿರೋರು ಅದಾದಮೇಲೆ ಊಟ ಮುಗಿಸ್ಕೊಂಡ್ವಿ. ಹೆಂಗಿದ್ರೂ ಹೋಗುತ್ತೆ ನೋಡಿ, ಮನೇಲಿ ಎಷ್ಟೇ ಟೇಸ್ಟಿ ಅಡುಗೆ ಮಾಡಲಿ ಅದು ಹೋಗೋದೇ ಇಲ್ಲ. ಇನ್ನು ಹೊರಗಡೆ ದೇವಸ್ಥಾನ ಆಗಿರ್ಬೋದು, ಯಾರಾದರೂ ಪ್ರಸಾದ ಕೊಟ್ಟರು ಅಂದರೆ, ಯಾರಾದರೂ ಊಟಕ್ಕೆ ಕರೆದ್ರು ಅಂದರೆ ಅಲ್ಲಿ ಚೆನ್ನಾಗಿ ಊಟ ಮಾಡ್ತೀವಿ. ಸೊ ಹಾಗಾಗ್ಬಿಡುತ್ತೆ ಒಂದೊಂದು ಸಾರಿ. ನನಗೆ ಅಂತಲ್ಲ, ಎಲ್ರಿಗೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮನೆಗೆ ಬಂದ ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಇನ್ನೂ ಒಂದು ಬಿಸಿಲಂತೂ ಸ್ವಲ್ಪ ಜಾಸ್ತಿನೇ ಇತ್ತು. ಅದರಲ್ಲಿ ಬೇರೆ ನಾನು ಕ್ಯೂ ಎಲ್ಲ ನಿಂತ್ಕೊಂಡಿದ್ನಲ್ಲ, ಹಾಗಾಗಿ ಸೊ ಅಲ್ಲಿ ಒಂಥರ ಹಿಂಸೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅದಾದಮೇಲೆ ಇವ್ರಿಗೂ ಕೂಡ ಸ್ವಲ್ಪ ಟೀ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟೆ. ಅವರು ಕೂಡ ತಿಂದು ಕುಡಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಮುಗಿಸ್ಕೊಂಡ್ರು. ಇನ್ನು ಹೋಮ್ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದೀವಿ. ಅದೊಂಥರ ತಲೆನೋವಾದರೆ ಸೊ ಇದೊಂಥರ ತಲೆನೋವು. ತಾಯಂದ್ರಿಗೆ ಕಂಪಲ್ಸರಿ ಈ ಥರ ಇದ್ದೇ ಇರುತ್ತೆ. ಯಾಕಂದರೆ ನಾವು ಚಿಕ್ಕವರಿರುವಾಗ ನಾವು ಕೂಡ ನಮ್ಮದು ಓದೋದು ಬರೆಯೋದು ನಾವೇ ಮಾಡಬೇಕು. ದೊಡ್ಡವರಾದಮೇಲೆ ಮಕ್ಕಳದು ಕೂಡ ನಾವೇ ಮಾಡಬೇಕು. ಹಾಗಾಗಿ ಒಂಥರ ಏನೋ ಗೊತ್ತಿಲ್ಲ, ಹೊಸದು ಅಂತ ಅನಿಸುತ್ತೆ. ಹಾಗಾಗಿ ಅವ್ರ ಜೊತೆ ಸೇರಿ ನಾನು ಕೂಡ ಕೆಲವೊಂದು ಕಲಿತಾ ಇರ್ತೀನಿ ಆ್ಯಂಡ್ ಅವರಿಗೂ ಕೂಡ ಕಲಿಸ್ತಾ ಇರ್ತೀನಿ. ಇನ್ನು ಮುಂದೆ ಕೆಲವೊಂದೆಲ್ಲ ಪ್ರಾಜೆಕ್ಟ್ ಎಲ್ಲ ಇತ್ತು, ಅದನ್ನು ಕೂಡ ಮಾಡಿದ್ವಿ. ಸೊ ಗೈಸ್, ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಹಾಗಾಗಿ ನೈಟಿಗೆ ಅಡುಗೆ ಏನೂ ಮಾಡ್ಕೊಳ್ತಾ ಇಲ್ಲ, ಮಧ್ಯಾಹ್ನದ್ದೇ ಸ್ವಲ್ಪ ಇದೆ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಇಷ್ಟ ಆಗಿಲ್ಲ ಅಂತಂದರೆ ನಾಳೆ ಇನ್ನೊಂದು ಹೊಸ ವಿಡಿಯೋ ಬರುತ್ತೆ. ಆ ವಿಡಿಯೋಗಾಗಿ ವೆಯ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ನಾಳೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.